ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಮಿಸ್ಸಸ್ ಕಾವ್ಯ ಭಾಸ್ಕರ್. ವೆಲ್ಕಮ್ ಟು ಕಾವ್ಯ ಭಾಸ್ಕರ್ ಲಾಕ್ಸ್. ಇದು ಮಹಾರಾಷ್ಟ್ರ ಮ್ಯಾರೇಜ್ ಸೀರೀಸ್ 2 ಆಗಿರುತ್ತೆ. ಡೇ 2ದು ಸ್ಪೆಷಾಲಿಟಿ ಏನು ಅಂತ ಕೇಳ್ತಿದ್ದೀರಾ? ಡೇ 2 ಸ್ಪೆಷಾಲಿಟಿ ಬಂದು ಇಳಕಲ್ ಸೀರೆ. ಹಾ, ಈ ಸೀರೆ ಸ್ಪೆಷಾಲಿಟಿ ಏನು ಅಂದರೆ, ಇದು ನನಗೆ ನನ್ನ ಅಣ್ಣಯ್ಯ ಕೊಡಿಸಿದ್ದು. ಈ ಸೀರೆ ಅಂದರೆ ನಂಗೆ ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಸ್ಪೆಷಲ್ ನನಗೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಎಲ್ಲರೂ ಫ್ರೆಶ್ ಆಗಿ ರೆಡಿ ಆಗಿದ್ವಿ. ಎಲ್ಲ ಹೆಣ್ಮಕ್ಳು ಇಳಕಲ್ ಸಾರಿ ಉಟ್ಟಿದ್ರು. ಉಟ್ಕೊಂಡು ರೆಡಿಯಾಗಿ ಕೆಳಗಡೆ ಹೋದ್ರೆ ನಮ್ಮ ಚಿಲ್ಟಾರಿ ಪಿಲ್ಟಾರಿಗಳು ಕುತ್ಕೊಂಡು ಆಲ್ರೆಡಿ ನಾಷ್ಟ ಮಾಡ್ತಿದ್ರು. ಉತ್ತರ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರುತ್ತೆ, ನಾಷ್ಟಕ್ಕೆ ಅನ್ನ ಇರಲ್ಲ. ಅದ್ರ ಬದಲಾಗಿ ಇದರಲ್ಲಿ ಕಳ್ಳೆಪುರಲಿನ ಉಸ್ಲಿ ಅಂತ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಒಳ್ಳೆ ಡಯಟ್ ಫುಡ್. ನಾಷ್ಟ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನೆಕ್ಸ್ಟ್ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು. ಈ ಶಾಸ್ತ್ರದ ಹೆಸರು ಬಂದು ದೇವರ ಅಕ್ಕಿ ಕಾಳು ಗಂಟು ಅಂತ. ಕಂಬಳಿ ಹಾಸಿ ಅದ್ರ ಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಅಕ್ಕಿ ಇಟ್ಟು, ಗಂಟಲ್ಲಿ ಅಕ್ಕಿ ಕಾಳೆಲ್ಲ ಕಟ್ಟಿ ಅದ್ರಲ್ಲಿ ಮತ್ತೆ ಏನೇನೋ ಐಟಮ್ಸ್ ಎಲ್ಲ ಹಾಕಿದ್ರು. ಈ ಶಾಸ್ತ್ರ ತುಂಬಾನೇ ಚೆನ್ನಾಗಿ ನಡೀತು. ಎಲ್ಲ ಹೆಣ್ಮಕ್ಳು, ಎಲ್ಲ ಮುತ್ತೈದೆಯರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಡೇ 2ದು ಸ್ಪೆಷಾಲಿಟಿ ಏನು ಅಂದರೆ, ಒಂದು ಇಳಕಲ್ ಸ್ಯಾರಿ, ಇನ್ನೊಂದು ಬಂದು ಹೆಣ್ಮಕ್ಳಿಗೆ ಅದರಲ್ಲೂ ಮುತ್ತೈದೆಯವ್ರಿಗೆ ಉಡಿ ತುಂಬ ಶಾಸ್ತ್ರ ಅಂತ ಮಾಡ್ತಾರೆ. ಅಕ್ಕಪಕ್ಕ ಹೆಣ್ಮಕ್ಳನ್ನೆಲ್ಲ ಕರೆಸಿ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಉಡಿ ತುಂಬಿ ಅವ್ರಿಗೆ ಹೋಳಿಗೆ ಊಟ ಹಾಕಿಸ್ತಾರೆ ಆಯ್ತಾ. ತುಂಬಾ ಚೆನ್ನಾಗಿ ನಡೀತು ಈ ಶಾಸ್ತ್ರ ಎಲ್ಲ ಹೆಣ್ಮಕ್ಳು ಬಂದಿದ್ರು. ನಮ್ಮ ಹೆಣ್ಮಕ್ಳು ನೋಡಿ ಎಲ್ಲ ಇಳಕಲ್ ಸ್ಯಾರಿಲಿ ಎಷ್ಟು ಚಂದ ಕಾಣ್ತಿದಾರಲ್ಲ. ಮಿನಿ ಅಡ್ವರ್ಟೈಸ್ಮೆಂಟ್ ಆಯ್ತು ಅಲ್ಲಿ. ಆಕ್ಚುಲಿ ಒಳ್ಳೆ ಪ್ರೋಮೋ ಇಳಕಲ್ ಸ್ಯಾರಿಗೆ, ಏನಂತೀರಾ? ಸರಿ, ಎಲ್ಲ ಅಷ್ಟಕ್ಕುಮ್ಮ ಎಲ್ಲ ತಗೊಂಡು ಕೂತಿದ್ರು. ನಮ್ಮ ವಿಡಿಯೋ ಮಾಡ್ತೀನಿ ಬಾ ಪಾಪು ಅಂತಾನೆ ಮುಂದೆ ಬರ್ತಿರೋಳು, ತಿರ್ಕೊಂಡು ಹಿಂದೆಗಡೆ ಪೋಸ್ ಕೊಡ್ತಿದ್ದಾಳೆ. ಸರಿ, ಅವಳ ಜೊತೆ ಆಟ ಆಡ್ಕೊಂಡು ಮತ್ತೆ ಊಟಕ್ಕೆ ಹೋಗೋಣ ಅಂತ ಹೋದ್ರೆ, ನಾವೆಲ್ಲ ಊಟ ಮಾಡ್ತಿದ್ರೆ ಅವಳು ಮಾತ್ರ ಕೂತ್ಕೊಂಡು ಹಪ್ಳ ತಿಂತಿದ್ಲು. ಏನ್ ಮಾಡೋದು, ಚಿಕ್ಕ ಮಗಲ್ವಾ, ಹಪ್ಳ ಪ್ರಿಯ ಆಗ್ಬಿಟ್ಟಿದ್ಲು. ಮುತ್ತೈದೆಯರಿಗೆಲ್ಲ ಉಡಿ ತುಂಬ ಶಾಸ್ತ್ರ ಇತ್ತು ಅಂತ ಇವತ್ತು ಊಟ ಸಹ ತುಂಬ ಸ್ಪೆಷಲ್ ಆಗಿತ್ತು. ಹೋಳಿಗೆ, ಚಪಾತಿ, ರೊಟ್ಟಿ, ಚಟ್ನಿ ಪುಡಿ, ಮೊಸರು, ವೈಲ್ಡ್ ವೆರೈಟಿ ಆಫ್ ಪಲ್ಯ, ಸಿಕ್ಕಾಪಟ್ಟೆ ಊಟ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟಿ ಇತ್ತು. ನಮ್ಮ ಕಡೆ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂತೀವಿ, ಬಟ್ ಇಲ್ಲಿ ಒಬ್ಬಟ್ಟಿಗೆ ಪಾಕ ಅದ್ಕೊಂಡು ತಿನ್ನೋದಂತೆ. ಪೂಜಾ ಅಂದ್ರು, ಕಾವ್ಯ ಪಾಕ ಅದ್ಕೊಂಡು ತಿನ್ನಿ ಎಷ್ಟು ಚಂದ ಇರುತ್ತೆ ಅಂತ. ನಿಜ ಸಾಕಾಗಿತ್ತು. ನಾವು ಊಟ ಮಾಡ್ತೀರಿ, ಇಲ್ಲಿ ಅಪ್ಪ ಮಗಳು ಮಾತ್ರ ಆಟ ಆಡ್ತಾ ನಿಂತಿದ್ರು. ಇವರಿಬ್ರು ಖುಷಿ ನೋಡೋಕೆ ಒಂಥರ ಖುಷಿ ಆಗತ್ತೆ, ಎಷ್ಟು ಚಂದ ಆಟ ಆಡ್ತಿದಾರಲ್ವಾ ಅಂತ. ಸರಿ, ಹಂಗೆ ಊಟ ಮಾಡ್ಕೊಂಡು ಕೂತಿದ್ವಿ. ಆದ್ರೆ ಪಕ್ಕದಲ್ಲಿ ತಿರುಗಿ ನೋಡಿದ್ರೆ ಇಲ್ಲಿ ಅತ್ಗೆನಾದಿದ್ದು ಮಾತುಕತೆ, ದೊಡ್ಡ ಮಾತುಕತೆನೇ ಇತ್ತು. ಇವತ್ತು ಮುಗಿಯಲ್ಲ ಅನ್ನಿಸ್ತು. ಅಂತೂ ಇಂತೂ ಊಟ ಮುಗಿಯೋಷ್ಟ್ರಲ್ಲಿ ಮುಗಿಸಿದ್ರು. ಊಟ ಮುಗಿಸ್ಕೊಂಡು ಒಳಗಡೆ ಬಂದು ನಮ್ದೊಂದು ಗ್ರೂಪ್ ಪಿಕ್ ತಗೊಂಡ್ವಿ. ಮೆಮೊರೀಸ್ ಬೇಕಲ್ಲ, ಮೆಮೊರೀಸ್ ಮ್ಯಾಟರ್ಸ್ ಲಾಟ್ ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಶಾಸ್ತ್ರ ಸ್ಟಾರ್ಟ್ ಆಗಿದ್ದೆ ಬಳೆ ಶಾಸ್ತ್ರ. ಬಳೆ ಶಾಸ್ತ್ರನೂ ಅಷ್ಟೇ ಎಷ್ಟು ಸ್ಪೆಷಲ್ ಅಲ್ವಾ ಎಲ್ಲ ಹೆಣ್ಮಕ್ಳು ಲೈಫಲ್ಲಿ. ಅದರಲ್ಲೂ ಎಸ್ಪೆಷಲಿ ಮುತ್ತೈದೆಯವ್ರಿಗೆ ಬಂದಿದ್ರು. ಬಳೆ ಶಾಸ್ತ್ರ ಬಳೆ ಹಾಕೋರು ಬಂದಿದ್ರು. ಫಸ್ಟ್ ಪೂಜಾ ಕುತ್ಕೊಂಡಿದ್ರು, ಮತ್ತೆ ಮನೆಯವರೆಲ್ಲ ಹಾಕಿಸ್ಕೊತಾ ಇದ್ರು. ಸಿಕ್ಕಾಪಟ್ಟೆ ದೊಡ್ಡದಾಗಿ ಇತ್ತು ಕ್ಯೂ. ನಾನು ಅನ್ಕೊಂಡು ಇವತ್ತು ನನಗೆ ಸಿಗಲ್ಲ, ಇಷ್ಟು ಜನ ಇದ್ದಾರೆ ಅಂತ. ಅಂಗಡಿ ಗುಂಪಲ್ ಗೋವಿನ ಅಂತ ನುಗ್ಗಿ ನಾನು ಸಹ ಹೋಗಿ ಬಳೆ ಹಾಕ್ಸ್ಕೊಂಡೆ. ಅಣ್ಣ ಕುತ್ಕೊಂಡು ರೇಗಿಸ್ತಿದ್ದ, ಈ ಹೆಣ್ಮಕ್ಳಿಗೆ ಎಷ್ಟೇ ಇದ್ರು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗಲ್ಲ, ಖುಷಿ ಸಿಗಲ್ಲ ಅಂತ. ಅದಕ್ಕೂ ನಾನು ಟಾಂಗ್ ಕೊಡ್ತಿದ್ದೆ. ಹೆಣ್ಮಕ್ಳು ಅಂದ್ರೆ ಆಸೆ ಬಿಟ್ಟು ಹೆಣ್ಮಕ್ಳು ಇರಲ್ಲ, ಹೆಣ್ಮಕ್ಳು ಬಿಟ್ಟು ಆಸೆ ಇರಲ್ಲ ಅಂತ. ಆಯ್ತು, ಎಲ್ಲರೂ ಸಹ ಬಳೆ ಹಾಕ್ಸ್ಕೊಂತ ಕೂತಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅಂತ ಪ್ಲಾನ್ ಮಾಡ್ತಿದ್ವಿ. ಇವತ್ತಿನ ದಿನ ತುಂಬಾ ಚೆನ್ನಾಗಾಯ್ತು. ಹಾಗೆ ಯಾಕೊಂದು ವಿಡಿಯೋ ಮಾಡಬಾರ್ದು ಮೆಮೊರೀಸ್ಗೆ ಅನ್ಕೊಂಡ್ವಿ. ಹಾಗಾಗಿ ಪ್ಲಾನ್ ಮಾಡಿ ಅಣ್ಣ ತಂಗಿ ಮೂವಿಲಿ ಬಾರ ಬಳೆಗಾರ ಆ ಸಾಂಗ್ಗೆ ವಿಡಿಯೋ ಮಾಡಿದ್ವಿ. ಈ ಸಾಂಗಲ್ಲಿ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು ಗೊತ್ತಾ, ತುಂಬಾ ಚೆನ್ನಾಗಿ ಬಂತು ವಿಡಿಯೋ. ಈ ವಿಡಿಯೋ ನನಗೆ ಇನ್ಸ್ಟಾಗ್ರಾಮಲ್ಲಿ 4 lakh ಮಿಲಿಯನ್ ಓಡಿದೆ. ಅಂಡ್ ಯೂಟ್ಯೂಬಲ್ಲಿ ಸಹ ಮಿಲಿಯನ್ ಗಟ್ಟಲೆ ಓಡಿದೆ. 2 lakh ಸಮಥಿಂಗ್ ಚೇಂಜ್ ಓಡಿದೆ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡಿಲ್ಲ ಅಲ್ಲಿ ಹೋಗಿ ವಿಡಿಯೋ ನೋಡಿ. ವಿಡಿಯೋ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀವಿ. ಯಾರು ಮಿಸ್ ಮಾಡಿದ್ದೀರಾ, ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ, ಹೋಗಿ ತಪ್ಪದೆ ನೋಡಿ. ಎಲ್ಲ ಸಾಂಗ್ ಶೂಟ್ ಮಾಡೋಷ್ಟ್ರಲ್ಲಿ ತುಂಬ ಲೇಟ್ ಆಗಿತ್ತು, ಸಂಜೆ ಆಗಿತ್ತು. ಹಾಗಾಗಿ ಎಲ್ಲರೂ ಟಯರ್ಡ್ ಆಗಿದ್ದು. ಸೊ ಸ್ನ್ಯಾಕ್ಸ್ ಬಂದಿತ್ತು. ಈ ಸ್ನ್ಯಾಕ್ ಹೆಸರು ಗೊತ್ತಿಲ್ಲ, ಬಟ್ ಸ್ವೀಟ್ ಆಗಿ ಖಾರಾಗಿ ಎರಡು ಮಿಕ್ಸ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ವಿ. ಹಾಗಾಗಿ ಕುತ್ಕೊಂಡಿದ್ವಿ. ನೈಟ್ ಏನೋ ಒಂದು ಶಾಸ್ತ್ರ ಇತ್ತು, ಅಂದ್ರೆ ದೊಡ್ಡವ್ರಿಗೆಲ್ಲ ಬಟ್ಟೆ ಕೊಡೋದು, ಅವ್ರಿಗೇನೋ ಗಿಫ್ಟ್ ಕೊಡೋದು ಅಂತ. ಫ್ಯಾಮಿಲಿಯವರೆಲ್ಲ ಸೇರಿ ಗಿಫ್ಟ್ ಕೊಡ್ತಾ ಇದ್ರು. ಶುಭಂ ಕಿ ಮಹಾರಾಣಿ ಭವ್ಯ ಕಿ ಅಂತೀನಿ ನೀವು ಜಯ. शुभम की महारानी की जय, शुभम की महारानी की जय, शुभम की महारानी की जय, शोभा अक्का की जय. ಯಾವುದೇ ಸಂಭ್ರಮ ಆಗಲಿ, ಈ ಥರ ಫ್ಯಾಮಿಲಿಯ ಒಟ್ಟಿಗೆ ಸೇರಿ ಆಚರಿಸೋದು ಎಷ್ಟು ಚಂದ ಇರುತ್ತೆ ಅಲ್ವಾ. ಈ ಮೂಮೆಂಟ್ ಪ್ರತಿಯೊಂದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೆ. ಇದು ಡೇ 2 ಲಾಗ್ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ಡೇ ಏನಾಯಿತು, ಏನೇನು ಶಾಸ್ತ್ರಗಳು ನಡೀತು ಅಂತ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.